ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ, KRS ಅಗ್ರಹಾರ ಕುಣಿಗಲ್ಲು. ಇವರು RNR ಅಂತ ಹೊಸ ತಳಿ ಕೊಟ್ಟಿದ್ರು. ಅದು ಬೀಜಕ್ಕೆ ಬತ್ತ ಒಳ್ಳೆ ತಳಿ ಐತೆ, ಒಳ್ಳೆ ಇಳುವರಿ ಬಂದೈತೆ, ರೋಗ ಇಲ್ಲ ಏನಿಲ್ಲ, ತೆಂಡೆನೂ ಚೆನ್ನಾಗೈತೆ. ಪೈರು ಹಾಕಿದ್ರು ನಾಟಿ 4 ಪೈರು ಹಾಕಿದ್ರು ಅವು 10-15 ತೆಂಡೆ ತನಕ ಆಗೈತೆ, ಚೆನ್ನಾಗಿ ಇದಾಗೈತೆ. ಆಮೇಲೆ ಶುಗರ್ ಪೇಷೆಂಟ್ಗಳು ಅಷ್ಟೇ ನೆಮ್ಮದಿಯಿಂದ ಊಟ ಮಾಡ್ಬೋದು. ಈಗ ಶುಗರ್ ಇರೋರು ಹೆಂಗೆ ಊಟ ಮಾಡೋದು ಈ ಥರ ಹೆಂಗೆ ಅಂತ ಹೇಳ್ತಿದ್ರು. ಆ ಥರ ಏನಿಲ್ಲ, ಈಗ ಎಲ್ಲರೂ ಪ್ರತಿಯೊಬ್ಬರು ಊಟ ಮಾಡ್ಬೋದು, ಧೈರ್ಯದಿಂದ ಊಟ ಮಾಡ್ಬೋದು ಅಂತ ಸರ್ ಭರವಸೆ ಮೇಲೆ ನಾವು ಚೆನ್ನಾಗಿ ಹಾಕಿದ ಭತ್ತ. ಗದ್ದೆನೂ ಚೆನ್ನಾಗಿ ಬಂದೈತೆ, ಇಳುವರಿನೂ ಚೆನ್ನಾಗೈತೆ. ಈ ಥರ ಇದು ಆಗೈತೆ, ಚೆನ್ನಾಗಿ ಇಳುವರಿ ಬಂದೈತೆ ಸರ್. ರೋಗ ರುಜಿನ ಏನೋ ಕಾಣ್ತಾ ನೀವು ಬೆಳೆ ಬೆಳೆದಿರೋದ್ರಲ್ಲಿ? ಇಲ್ಲ ಸರ್, ರೋಗ ರುಜಿನ ಏನಿಲ್ಲ. ಆ ಥರ ತೆಂಡೆನೂ ಚೆನ್ನಾಗಿ ಹೊಡೆದೈತೆ, ಗದ್ದೆನೂ ಉದ್ದನೂ ಬೆಳೆದೈತೆ, ಇಳುವರಿನೂ ಚೆನ್ನಾಗಿ ಬಂದೈತೆ ಸರ್. ಈಗ ನೀವು ಮುಂಚೆ ಯಾವ ಭತ್ತ ಪ್ರಾಕ್ಟೀಸ್ ಮಾಡ್ತಾರೆ, ಈಗ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಕಾಣ್ತಾ? ಸರ್ ನಾವು ಫಸ್ಟು 64 ಜಯ ಭತ್ತ ಇಂಥವೇ ಹಾಕಿದ್ದು. ಆಮೇಲೆ ಅವು ಇಳುವರಿ ಕಟಾವು ಬಂದಾಗ ಉದುರೋದು ಭತ್ತಗಳು, ರೋಗ ಬರೋದು ಇಂಥವೆಲ್ಲ ಆಗ್ಬಿಡೋದು. ಇನ್ನೇನು ಒಡೆ ಹೊಂಡೋ ಟೈಮ್ಗೆ ರೋಗ ಬರೋದು, ಪೈರು ಇದು ತೆಂಡೆ ಹೊಡೆಯೋಕ್ಕಿಲ್ಲ, ಇಂಥ ಇದಾಗ್ಬಿಡೋದು. ಮೆಂಕಿ ರೋಗದ ಥರ ಜಾಸ್ತಿ ಇದೇನಿಲ್ಲ. ಒಬ್ಬರು ಹೊಡೆದವ್ರು ಔಷಧಿ ಯಾರು ಒಬ್ಬರು ಹೊಡೆದೇ ಇಲ್ಲ ಒಂದು ಪಾಯಿಂಟು, ಆದರೂ ಇಳುವರಿ ಚೆನ್ನಾಗೇ ಬಂದೈತೆ ಸರ್.